ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ತುಂಬಾ ಸರಳವಾದ ವಿಧಾನದಲ್ಲಿ ಹೇಗೆ ಸೀರೆನ ಉಡಿಸ್ಬೋದು ಅಂತ ನೋಡೋಣ. ಮೊದಲು ಸೀರೆನ ಪೂರ್ತಿಯಾಗಿ ಹರಡ್ಕೊಂಡು ಪೂರ್ತಿಯಾಗಿ ಸೀರೆನ ಈ ರೀತಿ ಸಣ್ಣ ಸಣ್ಣದಾಗಿ ನರಿಗೆಗಳನ್ನ ಮಾಡ್ಕೊಳ್ತಾ ಬರಬೇಕು. ಹೊಸದಾಗಿ ನರಿಗೆಗಳನ್ನ ಮಾಡ್ತಿರೋರಿಗೆ ಒಂದೇ ಸಲ ಹಿಡ್ಕೊಂಡು ನರಿಗೆಗಳನ್ನ ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಒಂದು 5-6 ನರಿಗೆಗಳು ಆಗ್ತಿದ್ದಂಗೆ ಕ್ಲಿಪ್ಗಳಿಂದ ಕವರ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ಥರ ಜೋಡಿಸ್ಕೊಂಡು ಒಂದು 5 ಇಲ್ಲ 3 ನಿಮಗೆ ಎಷ್ಟು ಇಟ್ಕೊಳ್ಳೋಕೆ ಸಾಧ್ಯ ಅಷ್ಟು ನರಿಗೆಗಳನ್ನ ಕ್ಲಿಪ್ಪನ್ನ ಹಾಕ್ಕೊಳ್ತಾ ಬನ್ನಿ. ನೀವು ಹೇಗೆ ಸೀರೆನ ನರಿಗೆ ಮಾಡ್ಕೊಳ್ತೀರೋ ಅದೇ ರೀತಿ ಪೂರ್ತಿ ಸೀರೆನ ಈ ಥರ ನರಿಗೆ ಮಾಡಿ ಜೋಡಿಸಿ ಇಟ್ಕೊಳ್ಬೇಕು. ಆದಷ್ಟು ಸಣ್ಣ ಸಣ್ಣ ನರಿಗೆಗಳನ್ನ ಮಾಡ್ಕೊಳ್ಳಿ. ಜಾಸ್ತಿ ನರಿಗೆಗಳು ಬಂದಷ್ಟು ಅಮ್ಮನವ್ರಿಗೆ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಪೂರ್ತಿ ಸೀರೆನ ಈ ಥರ ನರಿಗೆಗಳನ್ನ ಮಾಡಿಕೊಂಡು ಮತ್ತೊಂದು ಸಲ ಸರಿಯಾಗಿ ಜೋಡಿಸ್ಕೊಂಡು ಕ್ಲಿಪ್ಗಳನ್ನ ಹಾಕಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ಸೀರೆನ ಉಡ್ಸೋದಕ್ಕೆ ತುಂಬ ಸುಲಭವಾಗುತ್ತೆ. ಮೊದಲು ಟೇಬಲ್ ಮೇಲೆ 2 ಮಣೆಗಳನ್ನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಆ ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಅದರಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಂಡು ಅರಿಶಿನ ಕುಂಕುಮ ಹೂವನ್ನ ಇಟ್ಕೊಂಡು ಒಂದು ಬಿಂದಿಗೆಯಲ್ಲಿ ಪೂರ್ತಿ ಅಕ್ಕಿ ಇಲ್ಲ ನೀರು ತುಂಬಿಸ್ಕೋಬೇಕು. ಸೀರೆನ ಉಡ್ಸೋದಕ್ಕೆ ಸುಲಭ ಆಗಲಿ ಅಂತ ಬಿಂದಿಗೆಗೆ ಕಂಠಕ್ಕೆ ಒಂದು ಕೋಲನ್ನು ಕಟ್ಕೊಂಡು ಸೀರೆನ 2 ಬದಿ ಈಕ್ವಲ್ ಆಗಿರೋಂತೆ ಹಾಕ್ಕೊಂಡಿದ್ದೀನಿ. ಸೀರೆ ಮೊದಲ ನರಿಗೆ ಇರುತ್ತಲ್ಲ ಅಲ್ಲಿ ಮೇಲ್ಗಡೆ ಪಿನ್ ಹಾಕ್ಕೊಂಡು ಸೊಂಟದ ಪಟ್ಟಿನ ನೋಡಿ ಈಗ ಈಕ್ವಲ್ ಆಗಿದೆ ಅಂತ ನೋಡಿಕೊಂಡು ಸೊಂಟದ ಪಟ್ಟಿನ ಮಧ್ಯಕ್ಕೆ ಕಟ್ಕೊಳ್ಬೇಕು. ಸೊಂಟದ ಪಟ್ಟಿನ ಕಟ್ಕೊಂಡ್ಮೇಲೆ ನೀವು ಕ್ಲಿಪ್ಗಳನ್ನ ಬಿಚ್ಕೋಬೇಕು. ಫಸ್ಟೇ ಕ್ಲಿಪ್ಗಳನ್ನ ಬಿಚ್ಕೊಂಡು ಸೊಂಟದ ಪಟ್ಟಿ ಕಟ್ಕೊಳ್ಳೋಕೆ ಹೋದರೆ ನರಿಗೆಗಳು ಜೋಡಿಸ್ಕೊಳ್ಳೋದಕ್ಕೆ ಸರಿಯಾಗೋದಿಲ್ಲ. ಇವಾಗ ನಿಧಾನವಾಗಿ ನರಿಗೆಗಳನ್ನ ಹರಡ್ಕೊಳ್ತಾ ಬರಬೇಕು. ನಾವು ಎಷ್ಟು ತಾಳ್ಮೆಯಿಂದ ಮಾಡ್ತಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅಮ್ಮನವರ ಅಲಂಕಾರ. ನೋಡಿ, ಈ ಥರ ನಿಧಾನವಾಗಿ ಬಿಡಿಸ್ಕೊಂಡ್ರೆ ನರಿಗೆಗಳು ತುಂಬಾ ಚೆನ್ನಾಗಿ ಜೋಡಿಸ್ಕೊಳ್ಬೋದು. ಒಂದೊಂದೇ ನರಿಗೆನ ಈ ರೀತಿ ಜೋಡಿಸ್ಕೊಳ್ತಾ ಬನ್ನಿ. ಸೀರೆಯ ಒಳಗಡೆ ಭಾಗಕ್ಕೆ ಫಸ್ಟ್ ನಾವು ಪಿನ್ ಹಾಕ್ಕೊಂಡಿದ್ವಲ್ವ, ಈಗ ಕೆಳಗಡೆ ಭಾಗಕ್ಕೆ ಮೇಲ್ಗಡೆ ಹಾಕ್ಕೊಂಡಿದ್ವಿ ಮೊದಲು. ಈಗ ಕೆಳಗಡೆ ಪಿನ್ನನ್ನು ಹಾಕ್ಕೊಂಡು ಸರಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೀರೆಯ ನರಿಗೆಗಳಿಗೆ ಕ್ಲಿಪ್ಗಳ ಜೊತೆ ನಾನು ಪಿನ್ಗಳನ್ನು ಹಾಕಿ ಜೋಡಿಸಿಟ್ಕೊಂಡಿದ್ದೆ. ಅದನ್ನೆಲ್ಲ ತೆಗೆದು ಸರಿಯಾಗಿ ಜೋಡಿಸ್ಕೊಂಡು ಅಮ್ಮನವ್ರಿಗೆ ಬಿಂದಿಗೆಗೆ ನಾನು ಅರಿಶಿನ ಕುಂಕುಮ ಕೆಂಪು ದಾಸವಾಳದ ಹೂವು ಹಾಗೆ ತೆಂಗಿನಕಾಯಿನ ಹಾಕ್ಕೊಂಡು ಅಮ್ಮನವ್ರಿಗೆ ಅಲಂಕಾರಿಕ ವಸ್ತುಗಳಿಂದ ಅಲಂಕಾರನ ಮಾಡ್ಕೊಳ್ತಿದ್ದೀನಿ. ನಿಮ್ಮನೇಲಿ ಯಾವ ರೀತಿ ಅಲಂಕಾರ ಮಾಡ್ತೀರೋ ಅದೇ ರೀತಿ ಅಲಂಕಾರ ಮಾಡ್ಕೊಳ್ಳಿ. ಸರಗಳನ್ನೆಲ್ಲ ಹಾಕ್ಕೊಂಡು ಆದಮೇಲೆ ಮುಖವಾಡನ ಕೂರಿಸ್ಕೊಳ್ಳಿ. ಮುಖವಾಡನ ಕೂರಿಸ್ಕೊಂಡು ಸರಗಳನ್ನ ಹಾಕ್ಕೊಳ್ಳೋಕೋದ್ರೆ ಮುಖವಾಡ ಅಲ್ಗೋಡೋ ಚಾನ್ಸಸ್ ಇರುತ್ತೆ. ನಂತರ ಜಡೆ ಬಿಲ್ಲನ್ನ ಹಾಕ್ಕೊಂಡು ಇನ್ನೊಂದು ಹಾರನೂ ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ವೀಡಿಯೋಗೋಸ್ಕರ ಪ್ಲಾಸ್ಟಿಕ್ ಹಾರನ ಹಾಕ್ಕೊಂಡಿದ್ದೀನಿ. ಆದರೆ ನೀವು ಹಬ್ಬದ ದಿನಗಳಲ್ಲಿ ನಿಜವಾದ ಹೂಗಳಿಂದ ಅಲಂಕಾರ, ಮಲ್ಲಿಗೆ ಹೂವು, ಸೇವಂತಿಗೆ ಹೂವಿಂದ ಅಲಂಕಾರ ಮಾಡ್ಕೊಳ್ಳಿ. ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಅಮ್ಮನವ್ರಿಗೆ ಅಲಂಕಾರ ಮಾಡಿದ ಮೇಲೆ ನೋಡ್ತಾನೆ ಇರ್ತೀನಿ, ಇನ್ನೂ ಏನಾದರೂ ಬದಲಾವಣೆ ಮಾಡಿದ್ರೆ ಅಮ್ಮನವರು ಇನ್ನೂ ಚೆನ್ನಾಗಿ ಕಾಣಿಸ್ತಾರ ಅಂತ. ಹಬ್ಬದ ದಿನಗಳಲ್ಲಿ ನಿಮ್ಮ ಅನಿಸಿಕೆನೂ ಇದೇ ರೀತಿಯಾಗಿರುತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ರೀತಿ ಅಲಂಕಾರ ಮಾಡೋದು, ಸೀರೆ ಉಡಿಸೋ ರೀತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.